ಸ್ಥಳದಲ್ಲಿ 6ನೇ ದಿನದ ಶೋಧಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ದೂರುದಾರ ಎಂಟ್ರಿ ಕೊಟ್ಟಿದ್ದಾನೆ, ಆಗಮಿಸಿದ್ದಾನೆ. ವಕೀಲರ ಜೊತೆಯಲ್ಲಿ ಈ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಶೋಧ ಕೂಡ ಆರಂಭ ಆಗುತ್ತೆ. ಇವತ್ತು ಬಹಳ ನಿರ್ಣಾಯಕ ದಿನ, ನಿರ್ಣಾಯಕ ಹಂತ. ಸ್ನಾನಘಟ್ಟದ ಬಳಿಯ 11ನೇ ಸ್ಥಳದಲ್ಲಿ ಉತ್ಖನನ ಆರಂಭ ಆಗುತ್ತೆ. ಇವತ್ತು 11, 12, 13ನೇ ಸ್ಥಳಗಳಲ್ಲಿ ಇವತ್ತು ಶೋಧ. ಇವತ್ತು ನಿಗೂಢ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಹಾಗಾದ್ರೆ ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಇವತ್ತಿನ ಶೋಧದಲ್ಲಾದ್ರೂ ದೊಡ್ಡ ಸಾಕ್ಷ್ಯ ಏನಾದ್ರೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತ. ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗಲಿ ಸಿಕ್ಕಿಲ್ಲ. ಈ ತನಿಖೆ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ. 10 ಕಡೆಗಳಲ್ಲಿ ಉತ್ಖನನವನ್ನು ಎಸ್ಐಟಿ ಈಗಾಗಲೇ ನಡೆಸಿದೆ. ಇನ್ನು ಉಳಿದಿರೋದು 3 ಸ್ಥಳಗಳು. ಆ ಸ್ಥಳದಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ, ಉತ್ಖನನವನ್ನು ನಡೆಸಲಾಗುತ್ತೆ. ಮೊದಲನೆಯದಾಗಿ 11ನೇ ಪಾಯಿಂಟ್. ಈಗಾಗಲೇ ಈ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ ವಕೀಲರ ಜೊತೆಯಲ್ಲಿ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಆರಂಭ ಆಗುತ್ತೆ. ಮೊದಲು 11ರಿಂದ ಆರಂಭ. ಈಗ ಇದನ್ನು ಗಮನಿಸೋದಾದ್ರೆ ಒಂದು ರೀತಿಯಲ್ಲಿ ಈ ತನಿಖೆ ನಿರ್ಣಾಯಕ ಹಂತಕ್ಕೆ, ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದಾ ಹಾಗಾದ್ರೆ ಅಭಿಷೇಕ್? ಅಶ್ವಿನಿ, ಮೊದಲನೇ ಹಂತದ ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಇವತ್ತು ಅಥವಾ ನಾಳೆ ನಿರ್ಣಾಯಕ ದಿನಗಳಾಗಬಹುದು. ಒಂದು ವೇಳೆ ಈ ಒಂದು 2ನೇ ಹಂತದಲ್ಲೂ ಕೂಡ ಮಾಡ್ತಾರೆ, ಇದೊಂದು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿಸ್ಕೊಂಡು ಮತ್ತೆ ಉತ್ಖನನ ಅನ್ನೋದಾಯ್ತು ಅಂದ್ರೆ 100 ಸ್ಥಳಗಳು ಅಂತ ಹೇಳಿರೋದ್ರಿಂದ ಈ 13 ಪಾಯಿಂಟ್ ಗಳನ್ನ ಮೊದಲನೇದಾಗಿ ಮಾರ್ಕ್ ಮಾಡಿಕೊಳ್ಳಲಾಗಿತ್ತು. ಆ ಮೊದಲನೇ 13 ಪಾಯಿಂಟ್ ಗಳಲ್ಲಿ 10 ಪಾಯಿಂಟ್ ಗಳನ್ನ ಮುಗಿಸಲಾಗಿರುವಂತದ್ದು. ಇವತ್ತು ಹಾಗೂ ನಾಳೆ ಒಳಗಡೆ ಈ 3 ಪಾಯಿಂಟ್ ಗಳು, ಉಳಿದ ಪಾಯಿಂಟ್ ಗಳನ್ನ ಮುಕ್ತಾಯಗೊಳಿಸಲಾಗುತ್ತೆ. ಅದಾದ ನಂತರ ದೂರಿನಲ್ಲಿದ್ದಂತ ಕಲ್ಲೇರಿಯ ಪ್ರಕರಣದ ವಿಚಾರವಾಗಿ ಆ ಜಾಗವನ್ನು ಕೂಡ ಮಾರ್ಕ್ ಮಾಡಿಸಿ ಉತ್ಖನನ ಮಾಡುವಂತ ನಿರೀಕ್ಷೆನ ನಾವು ಈ ಸದ್ಯದ ಮಟ್ಟಿಗೆ ಇಟ್ಕೊಬಹುದಾಗಿರುವಂತದ್ದು. ಒಂದು ವೇಳೆ ಈ ವ್ಯಕ್ತಿ ಹೇಳಿದಂತ 13 ಸ್ಥಳಗಳಲ್ಲಿ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿ ಇನ್ನೆಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲವಾದರೆ ಆತನನ್ನ ಮತ್ತೊಂದಿಷ್ಟು ಬ್ರೈನ್ ಮಾರ್ಫಿಂಗ್ ಮಾಡುವಂತ ಚಾನ್ಸಸ್ ಇರುವಂತದ್ದು, ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಇರುವಂತದ್ದು, ಆತನನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಿ ಅದಾದ ನಂತರ ಕಲ್ಲೇರಿ ಆಗಿರ್ಬೋದು ಉಳಿದ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿಸಿ ಆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿಸಿದ ನಂತರವಷ್ಟೇ ಅಲ್ಲಿ ಉತ್ಖನನ ಮಾಡುವಂತ ಚಾನ್ಸಸ್ ಇರುವಂತದ್ದು. ಮತ್ತೊಂದ್ ಕಡೆ ವಕೀಲರ ಕಡೆಯಿಂದ ಒಂದು ಮನವಿ ಬಂದಿರುವಂತದ್ದು ಏನಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಅನ್ನ ಬಳಸಿ ಇಲ್ಲಿ ಉತ್ಖನನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನೈಸರ್ಗಿಕ ವಿಕೋಪ ಆಗಿರುವಂತದ್ದು, ಸಾಯಿಲ್ ಎರೋಷನ್ ಆಗಿರುವಂತದ್ದು, ಅದ್ರ ಜೊತೆಗೆ ಅಸ್ಥಿಪಂಜರ ಕೂಡ ಒಂದಿಷ್ಟು ಸ್ಥಳ ಬದಲಾವಣೆ ಆಗಿರುವಂತ ಸಾಧ್ಯತೆ ಇರೋದ್ರಿಂದ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಅನ್ನ ಬಳಸಿದ ನಂತರವಷ್ಟೇ ಈ ಉತ್ಖನನವನ್ನ ಮಾಡಬೇಕು ಅಂತ ವಕೀಲರು ಈಗ ಒಂದು ಪತ್ರವನ್ನ ಬರೆದಿರೋದ್ರಿಂದ ಮುಂದಿನ ಹಂತದಲ್ಲಿ ಅದನ್ನ ಬಳಸಲಾಗುತ್ತಾ ಅಥವಾ ಈಗಾಗಲೇ ಉತ್ಖನನ ಆಗಿರುವಂತಹ ಜಾಗದಲ್ಲಿ ಕೆಲವೇ ದಿನಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಆ GPR ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ತಂದು ಪರಿಶೀಲನೆಯನ್ನ ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾವುದು ಕೂಡ ಎಸ್ಐಟಿಯ ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡಬೇಕಾಗುತ್ತೆ. ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಈ ವಿಚಾರವಾಗಿ ಯಾವ ನಿರ್ಣಯವನ್ನ ಕೈಗೊಳ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈಗ ಜಯಂತ್ ಅಂತ RTI ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು ಅಂತ ಮೊನ್ನೆ ಶನಿವಾರ ಇಲ್ಲಿ ವಿಶೇಷ ತನಿಖಾ ತಂಡದ ಕಚೇರಿಗೆ ಬಂದು ನನ್ನದು ದೂರಿದೆ, ಸುಮಾರು 15 ವರ್ಷಗಳ ಹಿಂದೆ 15 ವರ್ಷದ ಬಾಲಕಿಯನ್ನ ಶವವನ್ನ ನಾನು ನೋಡಿದ್ದೆ, ಅದನ್ನ ಅನಧಿಕೃತವಾಗಿ ಹೂಳುವಂತ ಸಂದರ್ಭದಲ್ಲಿ ನಾನು ಅದನ್ನ ಕಣ್ಣಾರೆ ನೋಡಿದ್ದೇನೆ. ಆ ವಿಚಾರವಾಗಿ ನನಗೆ ಆವಾಗ ಹೇಳ್ಬೇಕು ಅಂತ ಧೈರ್ಯ ಇದ್ರು ಕೂಡ ಪೊಲೀಸರು ಆ ಒಂದು ದೂರನ್ನ ತೆಗೆದುಕೊಂಡಿರ್ಲಿಲ್ಲ. ಆದ್ರೆ ಈಗ SITಯ ಮೇಲೆ ನಂಬಿಕೆ ಇರೋದ್ರಿಂದ ಆ ದೂರನ್ನ ನಾನು ಕೊಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದು. ಈ ಸದ್ಯದ ಮಟ್ಟಿಗೆ ಸೋಮವಾರ ಬಂದು ದೂರನ್ನ ದಾಖಲಿಸುವಂತ ತಿಳಿಸಲಾಗಿದ್ರು. ಈ ಸದ್ಯದವರೆಗೂ ಜಯಂತ್ ರವರು ಇಲ್ಲಿ ಅಂದ್ರೆ ಬೆಳ್ತಂಗಡಿಯ ವಿಶೇಷ ತನಿಖಾ ತಂಡದ ಕಚೇರಿಗೆ ಆಗಮಿಸಿಲ್ಲ. ಒಂದು ವೇಳೆ ಅನಾಮಧೇಯ ವ್ಯಕ್ತಿ ಹೇಳಿರುವಂತ ಪಾಯಿಂಟ್ ಗಳಲ್ಲಿ ಎಲ್ಲಿ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲವಾದ್ರೆ 2 ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಡೆಯುವಂತ ಚಾನ್ಸಸ್ ಇರುವಂತದ್ದು. ಮೊದಲನೇದಾಗಿ ಅನಾಮಧೇಯ ವ್ಯಕ್ತಿ ಅಥವಾ ಭೀಮಾ ಅಂತ ಏನ್ ಕರೆಯಲಾಗ್ತಿದೆ ಆ ವ್ಯಕ್ತಿಯ ವಿಚಾರಣೆ ಒಂದು ಹಂತದಲ್ಲಿ ನಡೀತಾ ಹೋಗುತ್ತೆ. ಪ್ಯಾರಲಲ್ಲಿ ಜಯಂತ್ ನೀಡಿರುವಂತ ಒಂದು ದೂರನ್ನ ಕೂಡ ಪರಿಗಣಿಸಿ ಅದರ ವಿಚಾರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಆ ವಿಚಾರದಲ್ಲೂ ಕೂಡ ತನಿಖೆ ಮುಂದುವರಿಯುವಂತ ಚಾನ್ಸಸ್ ಇರುವಂತದ್ದು. ಬ್ರೈನ್ ಮಾರ್ಫಿಂಗ್ ಆದ ನಂತರ ಅಂದ್ರೆ ಭೀಮನ ಬ್ರೈನ್ ಮಾರ್ಫಿಂಗ್ ಆದ ನಂತರವಷ್ಟೇ ಅಥವಾ ಆತನನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಿದ ನಂತರವಷ್ಟೇ ಮತ್ತಷ್ಟು ಪಾಯಿಂಟ್ ಗಳನ್ನ ಗುರುತಿಸಿ ಅದಾದ ನಂತರ ಉತ್ಖನನ ಮಾಡಬೇಕಾ ಬೇಡವಾ ಅನ್ನೋದು ವಿಚಾರವನ್ನ SITಯ ಅಧಿಕಾರಿಗಳ ಸುಪರ್ದಿಗೆ ಬಿಟ್ಟಿರುವಂತದ್ದು, ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಈ ಹಿನ್ನೆಲೆ ಪ್ರಾಬಬ್ಲಿ ಇವತ್ತು ನಿರ್ಣಾಯಕ ದಿನ ಆಗಬಹುದು, ತಡ ಅಂದ್ರೆ ನಾಳೆ ನಿರ್ಣಾಯಕ ದಿನ ಆಗಬಹುದು. ಈ ಒಂದು ಉತ್ಖನನದ ವಿಚಾರದಲ್ಲಿ ಕಾದು ನೋಡ್ಬೇಕಾಗಿದೆ ಅಶ್ವಿನಿ, ಯಾವ ಹಂತಕ್ಕೆ ಇದು ಬಂದು ತಲುಪುತ್ತೆ ಅಂತ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಧರ್ಮಸ್ಥಳದಲ್ಲಿ 6ನೇ ದಿನದ ಶೋಧಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ದೂರುದಾರ ಎಂಟ್ರಿ ಕೊಟ್ಟಿದ್ದಾನೆ, ಆಗಮಿಸಿದ್ದಾನೆ. ವಕೀಲರ ಜೊತೆಯಲ್ಲಿ ಈ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಶೋಧ ಕೂಡ ಆರಂಭ ಆಗುತ್ತೆ. ಇವತ್ತು ಬಹಳ ನಿರ್ಣಾಯಕ ದಿನ, ನಿರ್ಣಾಯಕ ಹಂತ. ಸ್ನಾನಘಟ್ಟದ ಬಳಿಯ 11ನೇ ಸ್ಥಳದಲ್ಲಿ ಉತ್ಖನನ ಆರಂಭ ಆಗುತ್ತೆ. ಇವತ್ತು 11, 12, 13ನೇ ಸ್ಥಳಗಳಲ್ಲಿ ಇವತ್ತು ಶೋಧ. ಇವತ್ತು ನಿಗೂಢ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಹಾಗಾದ್ರೆ ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇವತ್ತಿನ ಶೋಧದಲ್ಲಾದ್ರೂ ದೊಡ್ಡ ಸಾಕ್ಷ್ಯ ಏನಾದ್ರೂ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತ. ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗಲಿ ಸಿಕ್ಕಿಲ್ಲ. ಈ ತನಿಖೆ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ. 10 ಕಡೆಗಳಲ್ಲಿ ಉತ್ಖನನವನ್ನು ಎಸ್ಐಟಿ ಈಗಾಗಲೇ ನಡೆಸಿದೆ. ಇನ್ನು ಉಳಿದಿರೋದು 3 ಸ್ಥಳಗಳು. ಆ ಸ್ಥಳದಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ, ಉತ್ಖನನವನ್ನ ನಡೆಸಲಾಗುತ್ತೆ. ಮೊದಲನೆಯದಾಗಿ 11ನೇ ಪಾಯಿಂಟ್. ಈಗಾಗಲೇ ಈ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ ವಕೀಲರ ಜೊತೆಯಲ್ಲಿ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಶೋಧ ಆರಂಭ ಆಗುತ್ತೆ. ಮೊದಲು 11ರಿಂದ ಆರಂಭ. ಈಗ ಇದನ್ನು ಗಮನಿಸೋದಾದ್ರೆ ಒಂದು ರೀತಿಯಲ್ಲಿ ಈ ತನಿಖೆ ನಿರ್ಣಾಯಕ ಹಂತಕ್ಕೆ, ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದಾ ಹಾಗಾದ್ರೆ ಅಭಿಷೇಕ್? ಅಶ್ವಿನಿ, ಮೊದಲನೇ ಹಂತದ ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಇವತ್ತು ಅಥವಾ ನಾಳೆ ನಿರ್ಣಾಯಕ ದಿನಗಳಾಗಬಹುದು. ಒಂದು ವೇಳೆ ಈ ಒಂದು 2ನೇ ಹಂತದಲ್ಲೂ ಕೂಡ ಮಾಡ್ತಾರೆ, ಇದೊಂದು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿಸ್ಕೊಂಡು ಮತ್ತೆ ಉತ್ಖನನ ಅನ್ನೋದಾಯ್ತು ಅಂದ್ರೆ 100 ಸ್ಥಳಗಳು ಅಂತ ಹೇಳಿರೋದ್ರಿಂದ ಈ 13 ಪಾಯಿಂಟ್ ಗಳನ್ನ ಮೊದಲನೇದಾಗಿ ಮಾರ್ಕ್ ಮಾಡಿಕೊಳ್ಳಲಾಗಿತ್ತು. ಆ ಮೊದಲನೇ 13 ಪಾಯಿಂಟ್ ಗಳಲ್ಲಿ 10 ಪಾಯಿಂಟ್ ಗಳನ್ನ ಮುಗಿಸಲಾಗಿರುವಂತದ್ದು ಇವತ್ತು ಹಾಗೂ ನಾಳೆ ಒಳಗಡೆ ಈ 3 ಪಾಯಿಂಟ್ಗಳು ಉಳಿದ ಪಾಯಿಂಟ್ ಗಳನ್ನ ಮುಕ್ತಾಯಗೊಳಿಸಲಾಗುತ್ತೆ. ಅದಾದ ನಂತರ ದೂರಿನಲ್ಲಿದ್ದಂತ ಕಲ್ಲೇರಿಯ ಪ್ರಕರಣದ ವಿಚಾರವಾಗಿ ಆ ಜಾಗವನ್ನು ಕೂಡ ಮಾರ್ಕ್ ಮಾಡಿಸಿ ಉತ್ಖನನ ಮಾಡುವಂತ ನಿರೀಕ್ಷೆನ ನಾವು ಈ ಸದ್ಯದ ಮಟ್ಟಿಗೆ ಇಟ್ಕೊಬಹುದಾಗಿರುವಂತದ್ದು. ಒಂದು ವೇಳೆ ಈ ವ್ಯಕ್ತಿ ಹೇಳಿದಂತ 13 ಸ್ಥಳಗಳಲ್ಲಿ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿ ಇನ್ನೆಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲವಾದರೆ ಆತನನ್ನ ಮತ್ತೊಂದಿಷ್ಟು ಬ್ರೈನ್ ಮಾರ್ಫಿಂಗ್ ಮಾಡುವಂತ ಚಾನ್ಸಸ್ ಇರುವಂತದ್ದು, ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಇರುವಂತದ್ದು, ಆತನನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಿ ಅದಾದ ನಂತರ ಕಲ್ಲೇರಿ ಆಗಿರ್ಬೋದು ಉಳಿದ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿಸಿ ಆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿಸಿದ ನಂತರವಷ್ಟೇ ಅಲ್ಲಿ ಉತ್ಖನನ ಮಾಡುವಂತ ಚಾನ್ಸಸ್ ಇರುವಂತದ್ದು. ಮತ್ತೊಂದ್ ಕಡೆ ವಕೀಲರ ಕಡೆಯಿಂದ ಒಂದು ಮನವಿ ಬಂದಿರುವಂತದ್ದು ಏನಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡರ್ ಅನ್ನ ಬಳಸಿ ಇಲ್ಲಿ ಉತ್ಖನನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನೈಸರ್ಗಿಕ ವಿಕೋಪ ಆಗಿರುವಂತದ್ದು, ಸಾಯಿಲ್ ಎರೋಷನ್ ಆಗಿರುವಂತದ್ದು, ಅದ್ರ ಜೊತೆಗೆ ಅಸ್ಥಿಪಂಜರ ಕೂಡ ಒಂದಿಷ್ಟು ಸ್ಥಳ ಬದಲಾವಣೆ ಆಗಿರುವಂತ ಸಾಧ್ಯತೆ ಇರೋದ್ರಿಂದ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡರ್ ಅನ್ನ ಬಳಸಿದ ನಂತರವಷ್ಟೇ ಈ ಉತ್ಖನನವನ್ನ ಮಾಡಬೇಕು ಅಂತ ವಕೀಲರು ಈಗ ಒಂದು ಪತ್ರವನ್ನ ಬರೆದಿರೋದ್ರಿಂದ ಮುಂದಿನ ಹಂತದಲ್ಲಿ ಅದನ್ನ ಬಳಸಲಾಗುತ್ತಾ ಅಥವಾ ಈಗಾಗಲೇ ಉತ್ಖನನ ಆಗಿರುವಂತಹ ಜಾಗದಲ್ಲಿ ಕೆಲವೇ ದಿನಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಆ GPR ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ತಂದು ಪರಿಶೀಲನೆಯನ್ನ ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾವುದು ಕೂಡ ಎಸ್ಐಟಿಯ ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡಬೇಕಾಗುತ್ತೆ. ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಈ ವಿಚಾರವಾಗಿ ಯಾವ ನಿರ್ಣಯವನ್ನ ಕೈಗೊಳ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈಗ ಜಯಂತ್ ಅಂತ RTI ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು ಅಂತ ಮೊನ್ನೆ ಶನಿವಾರ ಇಲ್ಲಿ ವಿಶೇಷ ತನಿಖಾ ತಂಡದ ಕಚೇರಿಗೆ ಬಂದು ನನ್ನದು ದೂರಿದೆ, ಸುಮಾರು 15 ವರ್ಷಗಳ ಹಿಂದೆ 15 ವರ್ಷದ ಬಾಲಕಿಯನ್ನ ಶವವನ್ನ ನಾನು ನೋಡಿದ್ದೆ, ಅದನ್ನ ಅನಧಿಕೃತವಾಗಿ ಹೂಳುವಂತ ಸಂದರ್ಭದಲ್ಲಿ ನಾನು ಅದನ್ನ ಕಣ್ಣಾರೆ ನೋಡಿದ್ದೇನೆ. ಆ ವಿಚಾರವಾಗಿ ನನಗೆ ಆವಾಗ ಹೇಳ್ಬೇಕು ಅಂತ ಧೈರ್ಯ ಇದ್ರು ಕೂಡ ಪೊಲೀಸರು ಆ ಒಂದು ದೂರನ್ನ ತೆಗೆದುಕೊಂಡಿರಲಿಲ್ಲ. ಆದ್ರೆ ಈಗ SITಯ ಮೇಲೆ ನಂಬಿಕೆ ಇರೋದ್ರಿಂದ ಆ ದೂರನ್ನ ನಾನು ಕೊಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದು. ಈ ಸದ್ಯದ ಮಟ್ಟಿಗೆ ಸೋಮವಾರ ಬಂದು ದೂರನ್ನ ದಾಖಲಿಸುವಂತ ತಿಳಿಸಲಾಗಿದ್ರು. ಈ ಸದ್ಯದವರೆಗೂ ಜಯಂತ್ ರವರು ಇಲ್ಲಿ ಅಂದ್ರೆ ಬೆಳ್ತಂಗಡಿಯ ವಿಶೇಷ ತನಿಖಾ ತಂಡದ ಕಚೇರಿಗೆ ಆಗಮಿಸಿಲ್ಲ. ಒಂದು ವೇಳೆ ಅನಾಮಧೇಯ ವ್ಯಕ್ತಿ ಹೇಳಿರುವಂತ ಪಾಯಿಂಟ್ ಗಳಲ್ಲಿ ಎಲ್ಲಿ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲವಾದ್ರೆ 2 ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಡೆಯುವಂತ ಚಾನ್ಸಸ್ ಇರುವಂತದ್ದು. ಮೊದಲನೇದಾಗಿ ಅನಾಮಧೇಯ ವ್ಯಕ್ತಿ ಅಥವಾ ಭೀಮಾ ಅಂತ ಏನ್ ಕರೆಯಲಾಗ್ತಿದೆ ಆ ವ್ಯಕ್ತಿಯ ವಿಚಾರಣೆ ಒಂದು ಹಂತದಲ್ಲಿ ನಡೀತಾ ಹೋಗುತ್ತೆ. ಪ್ಯಾರಲಲ್ಲಿ ಜಯಂತ್ ನೀಡಿರುವಂತಹ ಒಂದು ದೂರನ್ನ ಕೂಡ ಪರಿಗಣಿಸಿ ಅದರ ವಿಚಾರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಆ ವಿಚಾರದಲ್ಲೂ ಕೂಡ ತನಿಖೆ ಮುಂದುವರಿಯುವಂತ ಚಾನ್ಸಸ್ ಇರುವಂತದ್ದು. ಬ್ರೈನ್ ಮಾರ್ಫಿಂಗ್ ಆದ ನಂತರ ಅಂದ್ರೆ ಭೀಮನ ಬ್ರೈನ್ ಮಾರ್ಫಿಂಗ್ ಆದ ನಂತರವಷ್ಟೇ ಅಥವಾ ಆತನನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸಿದ ನಂತರವಷ್ಟೇ ಮತ್ತಷ್ಟು ಪಾಯಿಂಟ್ ಗಳನ್ನ ಗುರುತಿಸಿ ಅದಾದ ನಂತರ ಉತ್ಖನನ ಮಾಡಬೇಕಾ ಬೇಡವಾ ಅನ್ನೋದು ವಿಚಾರವನ್ನ SITಯ ಅಧಿಕಾರಿಗಳ ಸುಪರ್ದಿಗೆ ಬಿಟ್ಟಿರುವಂತದ್ದು, ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು. ಈ ಹಿನ್ನೆಲೆ ಪ್ರಾಬಬ್ಲಿ ಇವತ್ತು ನಿರ್ಣಾಯಕ ದಿನ ಆಗಬಹುದು, ತಡ ಅಂದ್ರೆ ನಾಳೆ ನಿರ್ಣಾಯಕ ದಿನ ಆಗಬಹುದು. ಈ ಒಂದು ಉತ್ಖನನದ ವಿಚಾರದಲ್ಲಿ ಕಾದು ನೋಡ್ಬೇಕಾಗಿದೆ ಅಶ್ವಿನಿ, ಯಾವ ಹಂತಕ್ಕೆ ಇದು ಬಂದು ತಲುಪುತ್ತೆ ಅಂತ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.